ಫಸ್ಟ್ ಆಫ್ ಆಲ್ ಅವ್ರಿಗೆ ಕಂಗ್ರಾಟ್ಸ್ ಹೇಳ್ತೀನಿ. ಮತ್ತೆ ನನ್ಗೆ ಸ್ವಲ್ಪ ಜನ ಅಷ್ಟೇ ಗೊತ್ತಿದ್ದು ಅವ್ರ ಕೈಯಲ್ಲಿ, ಅಂದ್ರೆ ಅವ್ರ ಕೈಯಿಂದ ಹೆಲ್ಪ್ ಆಗಿದ್ದು. ಒಬ್ರೊಬ್ರು ಕತೆ ಕೇಳೋವಾಗೂ ಒಂದೊಂದ್ಸಲಿ ದುಃಖ ಆಗುತ್ತೆ, ಮತ್ತೆ ಅಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅನ್ನೋ ಖುಷಿನೂ ಇದೆ. ಇನ್ನೂ ಮಾಡ್ತಿದ್ದಾರೆ. ಇವ್ರು ಹೇಳ್ದಂಗೆ, JP ಸರ್ ಹೇಳ್ದಂಗೆ ಕಷ್ಟಕ್ಕೂ ಸಿಕ್ಕಾಕೊಳ್ತಾರೆ. ಅದ್ರಿಂದ ಅಂದ್ರೆ ಅವ್ರು ಖುಷಿಯಾಗಿರ್ತಾರೆ, ಯಾವ್ದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ. ಆಮೇಲೆ ಇನ್ನೂ ಅವ್ರು ಹೆಚ್ಚಾಗಿ ಬರಿಬೇಕು. ಇನ್ನೊಂದು ನನಗೂ ಟೈಮ್ ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ಇನ್ನೂ ಬಿಸಿ ಆಗೋದ್ರು, ಅಟ್ಲೀಸ್ಟ್ ಅವಾಗ ಗೌರ್ಮೆಂಟ್ ಕೆಲ್ಸದಿಂದ ಆದ್ರೂ ಸ್ವಲ್ಪ ಅಂದ್ರೆ ಒಂದು ಗೌರ್ಮೆಂಟ್ ಕೆಲ್ಸಕ್ಕೆ ಹೆದರ್ಕೊಂತಿದ್ರು ಅವ್ರು ಹೇಳ್ದಂಗೆನೆ. ಇವಾಗ ಫುಲ್ಲು ಫ್ರೀ ಆಗಿದ್ದಾರೆ. ಹೆಚ್ಚಿಗೆ ಇನ್ನೂ ಹೆಲ್ಪ್ ಮಾಡ್ಬೇಕು ಅನ್ನೋದು ನನ್ನ ಆಸೆ ಇದೆ. ಅಷ್ಟೇ ಸರ್. ಬಹಳಷ್ಟು ಕ್ಷೇತ್ರ ಇಲ್ಲ ರಾಜಕೀಯಕ್ಕೆ ಬರೋ ಆಸೆ ನನ್ಗೂ ಇಲ್ಲ, ಅವ್ರಿಗೂ ಇಲ್ಲ, ನಮ್ಮ ಮನೆಗೆ ಯಾರಿಗೂ ಇಲ್ಲ. ನಮ್ಮ ಅತ್ತೆ ಅವ್ರಿಗಂತೂ ಮೊದ್ಲೇ ಇರ್ಲಿಲ್ಲ. ಇಲ್ಲ ಯಾವ್ದು ಇಲ್ಲ ಸರ್. ಬೇಡ, ಹಂಗೆ ಮಾಡ್ತಾರ ಅವರು. ಬರ್ಬೇಕನ್ನೋ ಆಸೆ ಯಾರಿಗೂ ಇಲ್ಲ. ಇಲ್ಲ ಸರ್, ಅದಂತೂ ಇಲ್ಲ ಕೊಡಲ್ಲ. ಅವ್ರ ಹಂಗೆ ಹೆಲ್ಪ್ ಮಾಡ್ತಾರಲ್ಲ, ಹಂಗಾಗಿ ರಾಜಕೀಯಕ್ಕೆ ಬರ್ಲೇಬೇಕು ಅಂತ ಏನಿದಿಲ್ಲ. ನಮ್ಮ ಅತ್ತೆ ನಮ್ಮ ಮಾವನು ಅಷ್ಟೇ ಮಾಡಿ ಅವ್ರು ಕಷ್ಟಪಟ್ಟು ಸಾಕಿದಾರೆ ಅವ್ರನ್ನ. ಹಂಗಾಗಿ ಇದಿಷ್ಟು ಅಷ್ಟೇ ಸಾಕು. ರಾಜಕೀಯಕ್ಕೆ ಬಂದು ಆತರ ಹೆಸರು ಕೆಡ್ಸ್ಕೊಳ್ಳೋ ಆಸೆ ನಮ್ಗೆ ಯಾರಿಗೂ ಇಲ್ಲ.